ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕುಮಾರಸ್ವಾಮಿಯವರ ಬಗ್ಗೆ ಟನ್ನುಗಟ್ಟಲೆ ಕಡತಗಳೈತೆ ಅಂದಾಗ ನಮ್ಮ ಕಾರ್ಯಕರ್ತರು ಬಂದಿದ್ರು ಅಂತ ಒಂದು ಪದ ಉಪಯೋಗಿಸಿದ್ದಾರೆ. ಜೊತೆಯಲ್ಲಿ ಅವನು ಯಾವನೋ ಒಬ್ಬ ಚೆಂಗುಲು ದೇವರು ಯಾವುದೋ ತಾಯಿ ರಾಜರಾಜೇಶ್ವರಿ ಆಶೀರ್ವಾದ, ನಾನೊಬ್ಬ ಶಾಸಕ, ಅವ್ರ ಪದ ಬಳಕೆ. ಅವನು ಯಾವನೋ ಒಬ್ಬ ಚೆಂಗುಲು ಗವರ್ನರ್ನ ಮೀಟ್ ಮಾಡಿದ್ದಾನೆ. ಗವರ್ನರ್ನ ಮೀಟ್ ಮಾಡಿ ದೂರು ಕೊಟ್ಟಿದ್ದಾನೆ. ಪ್ರಜಾಪ್ರಭುತ್ವ ದೇಶದಲ್ಲಿ, ನಮ್ಮ ಭಾರತದ ಸಂವಿಧಾನದಲ್ಲಿ ಯಾರೇ ತಪ್ಪು ಮಾಡಿದ್ರೂ ಸಹಿ ಅದನ್ನು ಖಂಡಿಸುವಂಥದ್ದು, ದೂರು ಕೊಡುವಂಥದ್ದು ಪ್ರತಿಯೊಬ್ಬ ಭಾರತೀಯನಿಗೂ ಇರ್ತಕ್ಕಂಥ ಹಕ್ಕು. ನಾನು ಕೊಟ್ಟಿರ್ತಕ್ಕಂಥ ದೂರು ವರ್ಲ್ಡ್ ಬ್ಯಾಂಕ್ ಹೆಸರಿನಲ್ಲಿ ಸಾಲ ತಂದು 2,000 ಕೋಟಿನ ಇವರ ಲಾಭಕ್ಕೋಸ್ಕರ ಒಂದು ರಾಜಕಾಲುವೆ ಹೆಸರಿನಲ್ಲಿ ಸುಮಾರು 300ರಿಂದ 400 ಕೋಟಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದೆ. ನಾನು ಕೊಟ್ಟಿರ್ತಕ್ಕಂಥ ದೂರು ಸುಳ್ಳು, ನಾವು ಪ್ರಾಮಾಣಿಕರು, ನಾವು ತಪ್ಪು ಮಾಡಿಲ್ಲ. ಒಬ್ಬ ಶಾಸಕ ಕೊಟ್ಟಿರ್ತಕ್ಕಂಥ ದೂರು ಸತ್ಯಕ್ಕೆ ದೂರವಾಗಿರೋದು ಅಂತ ಮಾತ್ರ ಹೇಳು. ಅದನ್ನು ಬಿಟ್ಟು ಚೆಂಗ್ಲು ಅಂತ ನಾನು ದೂರು ಕೊಟ್ಟಿರೋದು ಇವತ್ತಿಗೂ ನಾನು ಅದಕ್ಕೆ ಬದ್ಧನಾಗಿದ್ದೀನಿ. ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತಂದಿರೋದು ಏನು ಉದ್ದೇಶಕ್ಕೆ? ಪ್ರಕೃತಿ ವಿಕೋಪಕ್ಕೆ ಒಳಗಾಗಿರುವಂಥ ಪ್ರದೇಶ, ಸಾವು ನೋವುಗಳಾಗಿರುವಂಥ ಪ್ರದೇಶ, ಅತಿ ಹೆಚ್ಚು ಹಾನಿಗೆ ಒಳಗಾಗಿ ಸರಿಪಡಿಸಕ್ಕಾಗದೇ ಇರುವಂಥ ಪ್ರದೇಶ, ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಅನುದಾನ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಏಕಕಾಲಕ್ಕೆ ನಾವು ವರ್ಲ್ಡ್ ಬ್ಯಾಂಕಿಂದ ಲೋನ್ ತರೋಂಥದ್ದು ಮಾಡಬಹುದು. ಉದಾಹರಣೆಗೆ ಮೊನ್ನೆ ಕೇರಳ ರಾಜ್ಯದಲ್ಲಿ ವೈನಾಡಲ್ಲಿ ಪ್ರಕೃತಿ ವಿಕೋಪಕ್ಕೆ ಹಲವಾರು ಕುಟುಂಬಗಳು ನೀರು ಪಾಲಾಗಿ, ಮನೆಗಳು ಕೊಚ್ಕೊಂಡು ಹೋಗಿ, ಜಾನುವಾರುಗಳು ಕೊಚ್ಕೊಂಡು ಹೋಗಿ, ಸಾವುಗಳು ಸಂಭವಿಸಿ, ಮತ್ತೆ ಆ ಪ್ರದೇಶನ ಸರಿಪಡಿಸೋಕ್ಕೆ ಆಗದೆ ಇರುವಂಥ ಮಟ್ಟಕ್ಕೆ ಆಗಿ ಸೇತುವೆಗಳು ಕೊಚ್ಚೋಗಿ, ರಸ್ತೆಗಳು ಕೊಚ್ಚಿ ಹೋಗಿ, ಜನಜೀವನ ಅಸ್ತವ್ಯಸ್ತ ಆಗಿ ತುಂಬ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ವರ್ಲ್ಡ್ ಬ್ಯಾಂಕಲ್ಲಿ ಲೋನ್ ತರೋದು ಸಹಜ. ಆದರೆ ಬೆಂಗಳೂರು ನಗರ ಸಮುದ್ರ ಮಟ್ಟದಿಂದ 900 ಅಡಿಗಳಷ್ಟು ಎತ್ತರದಲ್ಲಿ ಇವತ್ತವರೆಗೂ ಬೆಂಗಳೂರು ಒಳಗಡೆ ವೈನಾಡ ಥರ ವಿಕೋಪಕ್ಕೆ ಇವತ್ತು ಒಳಗಾಗಿಲ್ಲ. ರಾಜಕಾಲುವೆಗಳ ತಡೆಗೋಡೆಗಳು, ಹಾಲಿ ಇರ್ತಕ್ಕಂಥ ತಡೆಗೋಡೆಗಳು, ಕಲ್ಲು ಕಟ್ಟಡ ತಡೆಗೋಡೆಗಳಿದೆ, ಅದನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತಂದಿರೋದು ವಿಕೋಪದ ಹೆಸರಲ್ಲಿ. ಈ ಹೆಸರಿನಲ್ಲಿ ವರ್ಲ್ಡ್ ಬ್ಯಾಂಕ್ಗೂ ಸುಳ್ಳು ಹೇಳಿ ಸಾಲ ತಂದು ಆ ಸಾಲಕ್ಕೆ ಟೆಂಡರ್ ಕರೆದು ಇಂಥ ಒಂದು ಕ್ಷೇತ್ರ ಇಂಥ ಗುತ್ತಿಗೆದಾರರಿಗೆ ಕೊಡಬೇಕು ಅಂತ ಇವರು ಆಜ್ಞೆ ಮಾಡಿ ಅದರ ಪ್ರಕಾರ ಅವರು ಹಣ ಕೊಟ್ಟು ಟೆಂಡರ್ಗಳಿಗೆ 5ರಿಂದ 10% ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ ಅಂತ ನಾನು ಟೆಂಡರ್ ಓಪನ್ ಆಗೋದಕ್ಕೆ ಮುಂಚಿತವಾಗಿ ನಾನು ದೂರು ಕೊಟ್ಟಿದ್ದೇನೆ. ಇಂತಿಂಥ ಕ್ಷೇತ್ರ ಇಂತಿಂಥ ಗುತ್ತಿಗೆದಾರರು ಅಂತ. ಈಗ ನಾನು ಕೊಟ್ಟಿರ್ತಕ್ಕಂಥ ದೂರು ಸತ್ಯವಾಗಿದೆ.
ಟೆಂಡರ್ ಓಪನ್ ಆಗಿದೆ. ನಾನು ಯಾವ ಹೆಸರುಗಳನ್ನ ಹೇಳಿದ್ದೀನೋ ಅದೇ ಗುತ್ತಿಗೆದಾರರು ಮಾತ್ರ ಟೆಂಡರ್ನಲ್ಲಿ ಭಾಗವಹಿಸಿದ್ದಾರೆ. 2,000 ಕೋಟಿನ ಕಾಮಗಾರಿಗಳಿಗೆ ಇಲ್ಲಿನ ಗುತ್ತಿಗೆದಾರ ಇನ್ನೊಂದು ಕ್ಷೇತ್ರಕ್ಕೆ, ಅಲ್ಲಿನ ಗುತ್ತಿಗೆದಾರ ಇನ್ನೊಂದು. ನಾನು ರಾಜ್ಯಪಾಲರ ಮನೆಯಿಂದ ದೂರು ಕೊಟ್ಟು ಹೊರಗಡೆ ಬಂದಾಗ ನಾನು ಹೇಳಿದ್ದೆ, ಮಹದೇವಪುರ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಸ್ಟಾರ್ ಚಂದ್ರರವರು ಇದು ಟೆಂಡರ್ನಲ್ಲಿ ಅವ್ರಿಗಾಗಿದೆ ಅಂತ ನಾನು ಮೊದಲೇ ಹೇಳಿದೆ. ಅದು ಸತ್ಯ ಆಗಿದೆ. ಅದೇ ರೀತಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಎಲಿಜಿಬಲ್ಲೇ ಆಗದೇ ಇರೋಂಥ ವ್ಯಕ್ತಿ, ಕೆನಾಲ್ ವರ್ಕ್ ಮಾಡೋಂಥ ವ್ಯಕ್ತಿನ ಕರ್ಕೊಂಡು ಬಂದು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ ಕಾಮಗಾರಿ ಕೊಟ್ಟಿದ್ದಾರೆ BSR ಕನ್ಸ್ಟ್ರಕ್ಷನ್ಗೆ ಅಂತ ಹೇಳಿದ್ದೆ. ಅದು ನಿಜ ಆಗಿದೆ. BSR ಕನ್ಸ್ಟ್ರಕ್ಷನ್ ನಾನು ಹೇಳಿದ್ದು ನಿಜ ಆಗಿದೆ. ಈಗ ಟೆಕ್ನಿಕಲ್ ಬಿಡ್ ಓಪನ್ ಆಗಿದೆ. ಟೆಕ್ನಿಕಲ್ ಬಿಡ್ಡಲ್ಲಿ ನಾನು ಯಾವ ಹೆಸರು ಹೇಳಿದ್ನೋ ಅಷ್ಟೇ ಹೆಸರಿದೆ. ಸತ್ಯ ಇದೆ, ನಾನು ಯಾವುದು ಸುಳ್ಳು ಹೇಳಿಲ್ಲ. ಭ್ರಷ್ಟಾಚಾರ ನಡೆದಿರೋದು ನನ್ನ ಗಮನಕ್ಕೆ ಬಂದಿದೆ, ನಾನು ಹೇಳಿದ್ದೆ. ಇವತ್ತಿಗೆ ಫೈನಾನ್ಷಿಯಲ್ ಬಿಡ್ ಓಪನ್ ಆಗಿಲ್ಲ. ಆದರೆ ಫೈನಾನ್ಷಿಯಲ್ ಬಿಡ್ ಓಪನ್ ಆದರೆ ಇಡೀ 2,000 ಕೋಟಿಗೆ 5ರಿಂದ 10% ಅಬೋ ಇದೆ. ಅದನ್ನೇ ನೀವು ಪ್ರಾಮಾಣಿಕವಾಗಿ ನೀವು ಇದರಲ್ಲಿ ಹಸ್ತಕ್ಷೇಪ ಮಾಡದೇ ಇದ್ದಿದ್ರೆ ಇವತ್ತು 10%, 10% ಬಿಲೋ ಹೋಗ್ತಾ ಇತ್ತು. ಇದಕ್ಕೆ ಯಾರು ಲಾಸ್ ಆಗೋದಕ್ಕೆ ಕಾರಣ? 10% ಬಿಲೋ ಹೋಗ್ಬೇಕಾರೋದಕ್ಕೆ 10%, 5ರಿಂದ 10% ಎಬೋ ಕೊಟ್ಟಿದ್ದೀವಿ. ಫೈನಾನ್ಷಿಯಲ್ ಬಿಡ್ ಇನ್ನು ಓಪನ್ ಆಗಿಲ್ಲ. ನಾನು ಹೇಳಿರೋ ಸತ್ಯ. ಗುತ್ತಿಗೆದಾರರು ಸಭೆ ನಡೆದಂಥ ಸಂದರ್ಭದಲ್ಲಿ ಕೆಲವು ಗುತ್ತಿಗೆದಾರರು ಅದರಲ್ಲಿ 15% ಕೇಳಿದಾಗ ಅವ್ರು 10% ಕೊಡ್ತೀನಿ ಅಂದಾಗ, ಇಲ್ಲ ನೀನು ಹಂಗಾರೆ ಬಿಟ್ಬಿಡು, ಅವ್ನು 15 ಕೊಡ್ತಾನೆ, ಅವನು ಹಾಕ್ಕೊಳ್ಳಿ, ನೀನು ಇದಕ್ಕೆ ಹಾಕ್ಬಾರ್ದು, ಇದರಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿದಾಗ ಅದು ವಿಷಯ ಸಂಪೂರ್ಣವಾಗಿ ಹೊರಗಡೆ ಬಂದಿದೆ. ಅದನ್ನ ನಾನು ರಾಜ್ಯಪಾಲರ ಗಮನಕ್ಕೆ ತಂದಿದ್ದೆ. ನಾನು ಮಾಡಿದ ತಪ್ಪೇನು? ಸತ್ಯನ ಹೇಳೋದೇ ತಪ್ಪ? ಅದಕ್ಕೆ ಅವನು ಯಾವನೋ ಚೆಂಗುಲು. ಚೆಂಗುಲಿಗೆ ಆ ಪದ ಏನು ಅರ್ಥ ಬರುತ್ತೆ ಅಂದರೆ, ವ್ಯಕ್ತಿಯ ಮನಸ್ಸಿನ ಗುಣವು ಥಟ್ಟನೆ ಅಥವಾ ಅಸ್ಥಿರವಾಗಿ ಬದಲಾಗುವ ಪ್ರೀತಿ, ಆಸಕ್ತಿ, ನಿಷ್ಠೆ, ಒಬ್ಬನು ಯೋಚಿಸುವ ಅಥವಾ ವರ್ತಿಸುವ ರೀತಿಯಲ್ಲಿ ಹಠಾತ್ ಬದಲಾವಣೆ, ವಿಲಕ್ಷಣ ಕಲ್ಪನೆ. ಇದಕ್ಕೋಸ್ಕರ ನಾವು ಚೆಂಗ್ಲು ಅಂತ. ಜೊತೆಯಲ್ಲಿ ಯಾವುದೇ ವೃತ್ತಿಗೆ ಅಂಟಿಕೊಳ್ಳದೆ ಆದರೆ ಗುರಿಯಿಲ್ಲದ ರೀತಿಯಲ್ಲಿ ಕಾಲಹರಣ ಮಾಡಲು ಆದ್ಯತೆ ನೀಡುವ ಯೋಗ್ಯತೆ, ಇದಕ್ಕೆ ನಾವು ಚೆಂಗ್ಲು ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.